ನೋಡಿ, ಎಕ್ಸಾಕ್ಟ್ ದಕ್ಷಿಣದ ಗೋಡೆಗೆ ಅಟ್ಯಾಚ್ ಆಗುವಂತ ಲಕ್ಷ್ಮಿಯನ್ನ ನೀವೇನಾದ್ರೂ ಕೂರಿಸ್ಕೊಂಡು ಪೂಜೆ ಮಾಡಿದ್ರೆ ಕಂಟಕಾದಿಗಳು ಜಾಸ್ತಿ ಆಗುವಂಥದ್ದು, ಲಕ್ಷ್ಮಿ ಪೂಜೆ ಮಾಡುವಾಗ ಏನಾದ್ರು ಅವಘಡಗಳು ಸಂಭವಿಸುವಂಥದ್ದು. ಆದ್ರೆ ಯಾವುದೇ ಕಾರಣಕ್ಕೂ ದ್ವಾರಕ್ಕೆ ಬೆನ್ನು ಮಾಡಿ ದೇವರುಗಳನ್ನ ಕೂರಿಸಬಾರ್ದು. ಯಾವುದೇ ಕಾರಣಕ್ಕೂ ಈ ಲಕ್ಷ್ಮಿಯನ್ನ ಕೂರಿಸುವಂತ ಸಂದರ್ಭದಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂರಿಸುವಂಥದ್ದು, ಸ್ಟೇರ್ ಕೇಸ್ಗೆ ಟಚ್ ಆಗುವಂತ ರೀತಿಯಲ್ಲಿ ಟೇಬಲ್ನ ಇಟ್ಬಿಟ್ಟು ಕೂರಿಸುವಂಥದ್ದು ನಿಷಿದ್ಧ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತು ವಾಸ್ತು ಪ್ರಕಾರ ಲಕ್ಷ್ಮಿಯನ್ನು ಹೇಗೆ ಕೂರಿಸ್ಬೇಕು, ಅದರಿಂದ ಹೇಗೆಲ್ಲ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಒಂದು ಮನೆ ಅಂತ ಬಂದಾಗ ಇದನ್ನು ನಾವು 3 ಗ್ರಿಡ್ಗಳನ್ನಾಗಿ ಮಾಡ್ಕೋಬೇಕು. ಫಸ್ಟ್ ಈ 3 ಗ್ರಿಡ್ಗಳನ್ನಾಗಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ಹೇಗೆ ಕೂರಿಸ್ಬೇಕು ಅಂತಂದರೆ, ಈ 3 ಗ್ರಿಡ್ಗಳೇನಿದೆ ಈ ಗ್ರಿಡ್ಗಳಲ್ಲಿ ಲಕ್ಷ್ಮಿಯನ್ನು ಕೂರಿಸಿದ್ರೆ ಸಂಪತ್ತು ಪ್ರಾಪ್ತಿ ಆಗುತ್ತೆ. ವಿಶೇಷವಾದಂತಹ ಲಕ್ಷ್ಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಗ್ರಿಡ್ ಬೇಡ, ಈ ಗ್ರಿಡ್ ಬೇಡ, ಈ ಗ್ರಿಡ್ ಬೇಡ, ಈ ಗ್ರಿಡ್ ಬೇಡ, ಈ ಗ್ರಿಡ್ ಬೇಡ. ನೋಡಿ, ಸೌತ್ ಈಸ್ಟಲ್ಲಿ ಏನಾದ್ರು ಕೂರಿಸಿದ್ರೆ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ದಕ್ಷಿಣಕ್ಕೆ ನೋಡಿ, ಎಕ್ಸಾಕ್ಟ್ ದಕ್ಷಿಣದ ಗೋಡೆಗೆ ಅಟ್ಯಾಚ್ ಆಗುವಂಥ ಲಕ್ಷ್ಮಿಯನ್ನು ನೀವೇನಾದರೂ ಕೂರಿಸ್ಕೊಂಡು ಪೂಜೆ ಮಾಡಿದ್ರೆ ನಿಮಗೇನಾಗುತ್ತೆ ಪ್ರಾಬ್ಲಮ್ ಅಂತಂದರೆ ಕಂಟಕಾದಿಗಳು ಜಾಸ್ತಿ ಆಗುವಂಥದ್ದು, ಅಥವಾ ಲಕ್ಷ್ಮೀ ಪೂಜೆ ಮಾಡುವಾಗ ಏನಾದ್ರು ಅವಘಡಗಳು ಸಂಭವಿಸುವಂಥದ್ದು, ಬಟ್ಟೆ ಸುಟ್ಟು ಬಿಡುವಂಥದ್ದು, ವಿಗ್ರಹ ಕ್ರ್ಯಾಕ್ ಬರುವಂಥದ್ದು, ಕಳಶ ಬಿದ್ದು ಬಿಡುವಂಥದ್ದು, ಮನೇಲಿ ಏನೋ ಅವಘಡಗಳು ಸಂಭವಿಸುವಂಥದ್ದು, ನೈವೇದ್ಯವನ್ನು ಪೂಜೆ ಮಾಡೋಕ್ಕಿಂತ ಮುಂಚೆ ಯಾರೋ ತಿಂದು ಬಿಡುವಂಥದ್ದು, ಈ ಥರ ಘಟನೆಗಳು ನಡೆಯುತ್ತೆ. ಖಂಡಿತ ಇಲ್ಲಿ ಬೇಡ. ಇನ್ನು ನೈಋತ್ಯ ಮೂಲೆಯಲ್ಲಂತೂ ಲಕ್ಷ್ಮಿಯನ್ನು ಕೂರಿಸ್ಲೇಬೇಡಿ. ಇದು ಮಾಡಿದ್ರೆ ಮನೆಯ ಹಿರಿಯರಿಗೆ ತೊಂದರೆಗಳಾಗುತ್ತೆ. ಇನ್ನು ವೆಸ್ಟಲ್ಲಿ ಏನಾದ್ರು ಕೂರಿಸಿದ್ರೆ, ವೆಸ್ಟಲ್ಲಿ ಕಂಪ್ಲೀಟ್ ಸೌತ್ ಗೋಡೆಗೆ ಅಟ್ಯಾಚ್ ಆಗಿ ನೀವು ಕೂರಿಸಿದ್ರೆ ಲಕ್ಷ್ಮಿಯನ್ನು, ನಿಮ್ಮ ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಇನ್ನು ವಾಯುವ್ಯದಲ್ಲಿ ಏನಾದ್ರು ಕೂರಿಸಿದ್ರೆ ವ್ರತ ಸರಿಯಾಗಿ ಮಾಡದೇ ಇರುವಂಥದ್ದು, ಪೂಜೆ ಸರಿಯಾಗಿ ಮಾಡದೇ ಇರುವಂಥದ್ದು, ಪೂಜೆ ಮುಗಿಯೋದ್ರೊಳಗಡೆ ಜಗಳ ಬರುವಂಥದ್ದು, ಪೂಜೆ ಮುಗಿದ ಮೇಲೆ ಗಲಾಟೆಗಳು ಬರುವಂಥದ್ದು, ಜಗಳಗಳಾಗುವಂಥ ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ಬಟ್ ಈ 4 ಗ್ರಿಡ್ ಇದೆಯಲ್ಲ, ಇದು ಅತ್ಯಂತ ಶುಭವಾದಂಥ ಒಂದು ಗ್ರಿಡ್. ಇಲ್ಲಿ ನೀವು ಲಕ್ಷ್ಮಿಯನ್ನು ಆದಷ್ಟು ಲಕ್ಷ್ಮಿಯನ್ನು ಒಂದು ಟೇಬಲ್ಲು, ಅದು ನೆಲಕ್ಕೆ ಟಚ್ ಆಗಿರಬೇಕು, ಭಾಳ ಇಂಪಾರ್ಟೆಂಟ್. ಅದು ಅರ್ತ್ ಕನೆಕ್ಟ್ ಭಾಳ ಇಂಪಾರ್ಟೆಂಟ್ ನಿಮಗೆ. ಆ ಲಕ್ಷ್ಮಿಯನ್ನು ಕೂರಿಸುವಂಥ ಸಂದರ್ಭದಲ್ಲಿ ಭಾಳ ತಪ್ಪು ಮಾಡ್ತೀರಾ ನೀವೇನಂದರೆ, ಒಂದು ಕಳಶ ಇಡೋದು, ಕಳಶದ ಮೇಲೆ ಒಂದು ಕಳಶ ಇಡೋದು, ಕಳಶದ ಮೇಲೆ ಇನ್ನೊಂದ್ರ ಮೇಲೆ ಮುಖವಾಡ ಹಾಕುವಂಥದ್ದು, ಅದಕ್ಕೆ ಮೇಕಪ್ ಮಾಡುವಂಥದ್ದು, ಡ್ರೆಸ್ ಮಾಡುವಂಥದ್ದಾಗತ್ತೆ. ಈ ಥರ ಮಾಡಬಾರ್ದು. ಇದನ್ನು ನಾವು ಭಾವನಾ ಮೂರ್ತಿ ಅಂತ ಕರಿತೀವಿ. ಓಕೆ, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಅಲಂಕಾರಕವಾಗಿ ಮಾತ್ರ ಮಾಡ್ಕೊಳ್ಳಿ. ಬಟ್ ಅದರ ಕೆಳಗಡೆ ಶಾಸ್ತ್ರೋಕ್ತವಾಗಿ ಒಂದು ಕಳಶವನ್ನು ಇಟ್ಟು ಅದಕ್ಕೆ ಶಾಸ್ತ್ರೋಕ್ತವಾಗಿ ಒಂದು ಬಟ್ಟೆ ಬ್ಲೌಸ್ ಪೀಸ್ ಹಾಕಿ ಪೂಜೆಯನ್ನು ಮಾಡಿ ಅದಕ್ಕೆ ವ್ರತ ಮಾಡಿ, ಜೊತೆಗೆ ಒಂದು ಚಿಕ್ಕ ಲಕ್ಷ್ಮೀ ವಿಗ್ರಹನ ಇಟ್ಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡಿ ಅದಕ್ಕೆ ಪೂಜೆ ಮಾಡಿ ಅದು ಶುಭ ಫಲವನ್ನು ಕೊಡುತ್ತೆ. ನೋಡಿ, ಏನೆಲ್ಲ ತಪ್ಪು ಮಾಡಬಾರ್ದು. ಒಂದು ಪೂರ್ವದಲ್ಲಿ ಕೂರಿಸ್ಬೋದು, ಪಶ್ಚಿಮಾಭಿಮುಖವಾಗಿ ಲಕ್ಷ್ಮಿಯನ್ನು ಕೂರಿಸ್ಬೋದು, ಈಶಾನ್ಯದಲ್ಲಿ ಕೂರಿಸ್ಬೋದು, ಪೂರ್ವಾಭಿಮುಖವಾಗಿ ಕೂರಿಸ್ಬೋದು, ಅಥವಾ ಈ ಗ್ರಿಡ್ಡಲ್ಲಿ ಪೂರ್ವಾಭಿಮುಖವಾಗಿ ಕೂರಿಸ್ಬೋದು. ಇಲ್ಲಿ ಕೂರಿಸಿದ್ರು ಬ್ರಹ್ಮಸ್ಥಾನ ಬಿಂದು ಮೇಲೆ ಕೂರಿಸ್ಬಾರ್ದು, ಎಕ್ಸಾಕ್ಟ್ ಬಿಂದು ಮೇಲೆ. ಆ ಕಾರ್ನರ್ಗಳಲ್ಲಿ ಈ ಗ್ರಿಡ್ಡಿನ ಕೊನೆ ಭಾಗದಲ್ಲಿ ನೀವು ಇಲ್ಲಿ ಪೂರ್ವಾಭಿಮುಖವಾಗಿ ಕೂರಿಸ್ಬೋದು, ಅಥವಾ ಈ ಗ್ರಿಡ್ಡಲ್ಲಿ ಉತ್ತರಾಭಿಮುಖವಾಗಿ ಕೂರಿಸ್ಬೋದು. ಇದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇದು ಎಂಟ್ರೆನ್ಸ್ ಅಥವಾ ಇಲ್ಲೆಲ್ಲೋ ಎಂಟ್ರೆನ್ಸ್ ಇದ್ದರೆ ಈ ಎಂಟ್ರೆನ್ಸ್ಗೆ ದೇವ್ರದ್ದು ಬೆನ್ನು ಬರೋ ಥರ ನೀವು ಕೂರಿಸ್ಬಾರ್ದು. ಏನಾದ್ರು ಕೂರಿಸಿದ್ರೆ ನಿಮಗೆ ಪ್ರಾಬ್ಲಮ್ಗಳು ಶುರುವಾಯಿತು ಅಂತ. ಯಾವಾಗಲೂ ಮುಖ್ಯ ದ್ವಾರಕ್ಕೆ ಬೆನ್ನು ಮಾಡಿ ದೇವ್ರುಗಳನ್ನು ಕೂರಿಸ್ಬಾರ್ದು. ಈ ರೀತಿಯಾಗಿ ಕೂರಿಸ್ಬೇಕು. ಜೊತೆಗೆ ಇಲ್ಲೆಲ್ಲೋ ಒಂದು ಟಾಯ್ಲೆಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್, ಇದನ್ನು ಟಾಯ್ಲೆಟ್ ಅಂತ ಇಟ್ಕೊಳ್ಳೋಣ, ಬಾತ್ರೂಮ್ ಅಂತ ಇಟ್ಕೊಳ್ಳೋಣ. ಬಂದವರು ಕಾಣಲಿ ದೇವರು ಅಂತೇಳಿ
ಈ ಬಾತ್ರೂಮ್ ಗೋಡೆ ಇರುತ್ತಲ್ಲ, ಈ ಗೋಡೆಗೆ ಒಂದು ಟೇಬಲ್ ಇಟ್ಬಿಟ್ಟು ಈ ಟೇಬಲ್ ಮೇಲೆ ಲಕ್ಷ್ಮಿಯನ್ನು ಕೂರಿಸಬಾರ್ದು. ಅಂದರೆ ಯಾವುದೇ ಕಾರಣಕ್ಕೂ ಈ ಲಕ್ಷ್ಮಿಯನ್ನು ಕೂರಿಸುವಂಥ ಸಂದರ್ಭದಲ್ಲಿ ಬಾತ್ರೂಮ್ಗೆ ಅಟ್ಯಾಚ್ ಆಗಿರುವಂಥ ಗೋಡೆಗೆ ಪಕ್ಕದಲ್ಲಿ ಕೂರಿಸುವಂಥದ್ದು, ಸ್ಟೇರ್ ಕೇಸ್ ಕೆಳಗಡೆ ಕೂರಿಸುವಂಥದ್ದು, ಸ್ಟೇರ್ ಕೇಸ್ಗೆ ಟಚ್ ಆಗುವಂಥ ರೀತಿಯಲ್ಲಿ ಟೇಬಲ್ನ ಇಟ್ಬಿಟ್ಟು ಕೂರಿಸುವಂಥದ್ದು ನಿಷಿದ್ಧ. ಈ ರೀತಿಯಾಗಿ ಏನಾದರೂ ನೀವು ಲಕ್ಷ್ಮಿಯನ್ನು ಕೂರಿಸಿದ್ರೆ ದರಿದ್ರತೆ ಜಾಸ್ತಿ ಆಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ತುಂಬ ವರ್ಷಗಳ ಕಾಲ, ತುಂಬ ದಿನಗಳ ಕಾಲ ಇಟ್ಟಿರುವಂತಹ ಹಳೆ ಬಟ್ಟೆಯನ್ನು ಲಕ್ಷ್ಮಿಗೆ ಉಡಿಸ್ಬಾರ್ದು. ಉಡಿಸಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಹಳೆ ವಸ್ತುಗಳು ಜ್ಯೇಷ್ಠಾಲಕ್ಷ್ಮಿ ಆಗ್ತಾಳೆ. ಅದರಿಂದ ಶುಭ್ರವಾಗಿರುವಂಥ ಹೊಸ ಬಟ್ಟೆಯನ್ನು ಅಥವಾ ಹೊಸ ಸೀರೆಯನ್ನು ಲಕ್ಷ್ಮಿಗೆ ಉಡಿಸ್ಬೇಕು. ಜೊತೆಗೆ ನೀವೇನಾದರೂ ಹೊಸದಾಗಿ ಚಿನ್ನವನ್ನು ಮಾಡಿಟ್ಟು ಆ ಚಿನ್ನವನ್ನು ತೆಗೆದುಕೊಂಡು ಬಂದು ದೇವ್ರಿಗೆ ಹಾಕಿ ಆಮೇಲೆ ನೀವು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನೀವು ಬಳಸ್ತಾ ಇರುವ, ನೀವು ದೇಹದ ಮೇಲೆ ಹಾಕಿರುವಂಥ ಚಿನ್ನವನ್ನು ಮಹಾಲಕ್ಷ್ಮಿಗೆ ಹಾಕಬಾರ್ದು. ಬೇಕಾದ್ರೆ ಲಕ್ಷ್ಮಿಗೆ ಹಾಕ್ಬಿಟ್ಟು ನೀವು ಪರ್ಮನೆಂಟಾಗಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನೀವು ಧರಿಸಿರುವಂಥದ್ದನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಲಕ್ಷ್ಮೀ ಪೂಜೆಯಲ್ಲಿ ಬಾಗಣವನ್ನು ಕೊಡುವಂಥದ್ದು, ಒಂದು 5 ಜನ ಮುತ್ತೈದೆ ಸ್ತ್ರೀಯರಿಗೆ ವಸ್ತ್ರವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು, ಸಿಹಿಯನ್ನು ಕೊಡುವಂಥದ್ದು ತುಂಬ ಒಳ್ಳೆಯದು. ಆಡಂಬರಕ್ಕೋಸ್ಕರ ಮಾಡಿಬಿಡಿ, ವ್ರತಕ್ಕಾಗಿ ಮಾಡಿ. ಅದರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಚಾರುಮತಿಗೆ ಬಂದು ಕನಸಲ್ಲಿ ಖುದ್ದು ಮಹಾಲಕ್ಷ್ಮಿಯೇ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಈ ವ್ರತವನ್ನು ಮಾಡು ಅಂತ ಹೇಳಿರೋದ್ರಿಂದ ಶಿವ ಪಾರ್ವತಿಗೆ ಉಲ್ಲೇಖಿಸಿರುವಂತಹ ಶ್ರೇಷ್ಠವಾದಂತಹ ವ್ರತ. ಅದರಿಂದ ಶಾಸ್ತ್ರಸಮ್ಮತವಾಗಿ ಮಾಡಿದ್ರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ವಾಸ್ತು ಸೂತ್ರಗಳನ್ನು ಫಾಲೋ ಮಾಡೋದ್ರಿಂದ ವರಮಹಾಲಕ್ಷ್ಮಿಯ ವ್ರತದ ಫಲಗಳು ಶೀಘ್ರವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮಗೂ ಕೂಡ ಜಾತಕ ತೋರಿಸ್ಬೇಕು ಅಥವಾ ವಾಸ್ತು ಪ್ಲ್ಯಾನ್ ತೋರಿಸ್ಬೇಕು, ವಾಸ್ತು ವಿಸಿಟ್ ಮಾಡಿಸ್ಬೇಕು, ಗುರುಗಳನ್ನು ಭೇಟಿ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.